ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಜ್ಜಿ, ಸಾರಿ ಅಜ್ಜಿ. ನಿನ್ನ ಮೊಮ್ಮಗಳು ಯಾವತ್ತೂ ನಿನ್ನ ಈ ರೀತಿ ತೊಂದರೆಗೆ ಸಿಕ್ಕಾಕ್ಸ್ತಾಳೆ ಅಂತ ನೀನು ಅಂದ್ಕೊಂಡೇ ಇರಲಿಲ್ಲ ಅಲ್ವಾ? ನಿನ್ನಂಥ ಒಳ್ಳೆ ಅಜ್ಜಿಗೆ ನನ್ನಂಥ ಮೊಮ್ಮಗಳು ನಿನಗೆ ಸಿಗಬಾರ್ದಿತ್ತು. ತೆಗೆದು ಬಾಯಿ ಮೇಲೆ ಹೇಳ್ಬಿಟ್ರೆ ನೋಡು ಏನಾಗಿದೆ ಈಗ ನಮಗೆ ಅಂತ ಹೀಗೆಲ್ಲ ಮಾತಾಡ್ತಾ ಇದೆಯಾ ನೀನು? ನಿನಗೆ ಈ ಮನೇಲಿ ಇರೋಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೂ ನಿನಗೆ ಒತ್ತಾಯ ಮಾಡಿ ನಿನ್ನನ್ನು ಇಳಿಸ್ದೆ. ನನಗೆ ತೊಂದರೆ ಕೊಡ್ತಾ ಇದ್ದೀನಿ ಅಜ್ಜಿ, ಅದಕ್ಕೆ ಹೀಗೆ ಹೇಳ್ದೆ. ನನ್ನ ಮೊಮ್ಮಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿಬ್ಬರು ನನ್ನ ಎರಡು ಕಣ್ಣುಗಳಿದ್ದಂಗೆ ಕಂಡ್ರೆ ನೀವೇನಾದರೂ ಹೇಳ್ತೀರಾ ಅಂದರೆ ಅದ್ರ ಹಿಂದೆ ಏನೋ ಒಂದು ಸರಿಯಾದ ಕಾರಣ ಇರುತ್ತೆ ಅಂತ ನಂಬೋಳು ನಾನು. ನೀವೇನೇ ಹೇಳಿದ್ರು ನಾನು ಕಣ್ಣು ಮುಚ್ಕೊಂಡು ಮಾಡ್ತೀನಿ, ಸರಿನಾ? ಸರಿ, ಹಾಗಾದರೆ ತಗೋ, ಊಟ ಮಾಡು. ಬೇಡ ಪುಟ್ಟ, ಸಲ್ಲದ ಊಟಕ್ಕಿಂತ ಸಹಿಸ್ಕೋಬೋದಾದ ಹಸಿವೆ ಒಳ್ಳೆಯದು ಕಣೆ. ಅಜ್ಜಿ, ತಿನ್ನೋ ಒಂದೊಂದು ಅಗಳಿನ ಮೇಲೂ ನಮ್ಮ ಹೆಸರು ಇರುತ್ತೆ ಅಂತ ಹೇಳ್ಕೊಟ್ಟವಳೆ ನೀನು. ನೋಡು ಪುಟ್ಟ, ನೋಡು, ಈಗಷ್ಟೇ ನನ್ನ ಮಾತೆಲ್ಲ ಕೇಳ್ತೀನಿ ಅಂತ ಹೇಳಿದ್ಯಾ, ಇವಾಗ ನೀನು ಊಟ ಮಾಡಬೇಕಷ್ಟೆ. ನೋಡು, ಗುಡ್ಸಿ ಗುಂಡಾಂತರ ಮಾಡೋಕ್ಕೆ ಅಂತ ಸೇರ್ಕೊಂಡ್ರೆ ಹೆಗ್ಣಗಳು ಕದ್ದು ತಿಂತಾ ಇವೆ. ಏನಜ್ಜಿ, ಊಟ ಚೆನ್ನಾಗಿದ್ಯಾ? ಚೆನ್ನಾಗಿರ್ಲೇಬೇಕು. ಪುಕ್ಸಟ್ಟೆ ಸಿಗುತ್ತೆ ಅಂದ್ರೆ ಹಳಸ್ಲೂಟ ಕೂಡ ಚೆನ್ನಾಗೇ ಇರುತ್ತೆ. ಮುಕ್ಕಿ ಮುಕ್ಕಿ ಚೆನ್ನಾಗಿ ಮುಕ್ಕಿ. ಇಲ್ಲಿರೋ ಒಂದೊಂದು ಹಗಲಲ್ಲೂ ನಿನ್ನ ಹೆಸರೇ ಇರೋದು ಅಜ್ಜಿ. ಇದನ್ನ ನೀನು ಪೂರ್ತಿಯಾಗಿ ಖಾಲಿ ಮಾಡಬೇಕು. ತಗೋತೀನಿ. ಹೌದೌದು, ಒಂದೊಂದು ಕಾಳಲ್ಲೂ ನಿಮ್ಮ ಹೆಸರೇ ಇದೆ. ಯಾರ ಮನೆದಾದ್ರೇನಂತೆ. ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ. ಒಂದು ಪ್ಲೇಟ್ ಅನ್ನ, ಸಾರು, ಪಲ್ಯ. ಬೇಕಾದ್ರೆ ಮೊಸರು ತಗೊಳ್ತೀನಿ, ಆದ್ರೆ ಪುಕ್ಸಟ್ಟೆ ಅಂತೂ ತಿನ್ನಲ್ಲ. ₹150 ಇದೆ. ಸ್ವಲ್ಪ ಜಾಸ್ತಿನೇ ಇರ್ಬೋದು, ಆದ್ರೆ ಇಷ್ಟು ದಿನ ಊಟ ಮಾಡಿದೀವಲ್ಲ ಅದಕ್ಕೂ ಸೇರಿಸಿ ಕೊಟ್ಟಿದ್ದೀನಿ. ಸರಿಯಾಗಿ ಲೆಕ್ಕ ಹಾಕೊಳ್ಳಿ. ಜಾಸ್ತಿ ಇದ್ರೆ ನೀವೇ ಟಿಪ್ಸ್ ಇಟ್ಕೊಳ್ಳಿ. ಇನ್ ಮುಂದೆ ಇದೇ ರೀತಿ ₹150 ಕೊಡ್ತಾನೆ ಇರ್ತೀನಿ. ಎಷ್ಟೇ ಕೊಬ್ಬು ನಿನಗೆ. ಈ ಮನೆ ಋಣ ನಮ್ಮ ಮೇಲಿದೆ, ಒಪ್ಕೊಳ್ತೀನಿ. ಆದ್ರೆ ನಿನ್ನಂತ ಮುಟ್ಟಾಳದ ಮಾತು ಕೇಳೋ ದರಿದ್ರ ನಮ್ಗಿನ್ನೂ ಬಂದಿಲ್ಲ. ನಿನ್ ಸೇವೆ ಮಾಡ್ಕೊಂಡಿರೋ ದೌರ್ಭಾಗ್ಯ ಬಂದಿಲ್ಲ, ಬರೋದು ಇಲ್ಲ. ನಿನ್ ಕೈನ ನಿನ್ನ ಹತ್ರನೇ ಇಟ್ಕೋ, ನನ್ ಮೇಲೆ ಬಳಸೋದಕ್ಕೆ ಬರಬೇಡ. ಅಜ್ಜಿ, ಇಲ್ಲಿ ಕ್ರಿಮಿ ಕೀಟ ಜಾಸ್ತಿ ಓಡಾಡ್ತಿವೆ. ನೆಮ್ಮದಿಯಾಗಿ ಊಟ ಮಾಡೋದಕ್ಕಾಗಲ್ಲ, ಬಾ ಒಳಗೋಗೋಣ. ಮನೆಗೆ ಬಂದು ತಿಂಗಳುಗಳೇ ಆಯ್ತು, ಅದಕ್ಕೆ ತಿಂದು ತಿಂದು ಚೆನ್ನಾಗಿ ಕೊಬ್ಬು ಬೆಳೆಸ್ಕೊಂಡಿದ್ದಾರೆ. ಬಂದು ಹೊಸದ್ರಲ್ಲೇ ಮನೆಯಿಂದ ಓಡಿಸ್ಬೇಕಾಗಿತ್ತು. ಇಷ್ಟು ದಿನ ಬಿಟ್ಟಿದ್ದು ದೊಡ್ಡ ತಪ್ಪಾಯ್ತು. ಸೆರಗಲ್ಲಿ ಕೆಂಡನ ಕಟ್ಕೋಬಾರ್ದು ಮಾಲತಿ. ಹೊಗೆ ಮುಚ್ಚಿಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಗೊತ್ತಿರಲಿ,
ನನ್ನ ಹೆಂಡತಿ ಮುಚ್ಚಿಟ್ಟ ಕೆಂಡ. ಸುಳ್ಳು ಅವಳ ಸೆರಗನ್ನಷ್ಟೇ ಸುಡಲ್ಲ, ಇಡೀ ದೇಹನೇ ದಹಸಿ ಸುಡುತ್ತೆ. ಆ ಹೊತ್ತು ಹತ್ರ ಬಂದಿದೆ. ಅರ್ಥ ಆಗ್ತಿಲ್ಲ. ಆಗೋಗಿರೋದೆಲ್ಲ ನಿನ್ನ ಕಾಡ್ತಾ ಇದೆ, ಅದಕ್ಕೆ ನೀನು ಹೀಗೆ ಆಡ್ತಾ ಇದ್ದೀಯ. ನೋಡು, ನೀರು ಕುದ್ದು ಹೋಗಿದೆ, ಆರಿದ ಮೇಲೆ ತಗೊಂಡು ಬಾ. ನೀನು ಆಡೋ ಆಟದ ಪರದೆ ಇಳಿದ ಮೇಲೆ ಅತ್ತೆ, ಡ್ಯಾಡ್ಗೆ ನೀವು ಓವರಾಗಿ ಬಿಲ್ಡಪ್ ಕೊಟ್ರಿ ಅಂತ ಅನಿಸ್ತಿತ್ತು. ಆದರೆ ಈಗ ಅವ್ರು ಆಡ್ತಿರೋ ಆಟಕ್ಕೆ ನೀವು ಕೊಡ್ತಿರೋ ಬಿಲ್ಡಪ್ಪು ಕಮ್ಮಿ ಅಂತಲೇ ಅನಿಸ್ತಿದೆ. ಇಷ್ಟೊತ್ತು ಗೇಮ್ ಶುರು ಆಗ್ಲಿ ಅಂತ ಕಾಯ್ತಿದ್ದೆ. ಇನ್ಮುಂದೆ ನೋಡ್ತಿರು. ಅಣ್ಣ ಹೇಗೆ ಉಸಿರುವಳ್ಳಿ ಥರ ಸಿಚುವೇಶನ್ ತಕ್ಕಂಗೆ ಬಣ್ಣ ಬದಲಾಯಿಸಿ ಎಲ್ಲಾರನ್ನೂ ಕುಣಿಸ್ತಾನೆ ಅಂತ. ಈಗ ಅವರು ಎಲ್ಲಾರ ಮುಂದೆ ತಾಳಿಗುಟ್ಟನ್ನ ಒಪ್ಕೊಳ್ಳೇಬೇಕು. ಎಲ್ಲಾನು ಒಟ್ಟಿಗೆ ಆಗಬೇಕು ಅಂದರೆ ಹೇಗತ್ತೆ? ವಿ ನೀಡ್ ಸಮ್ ಟೈಮ್. ನೋ, ನಿಮ್ ಕೆಟ್ಟ ಖುಷಿಗೆ, ಹುಚ್ಚಾಟಕ್ಕೆ ನನ್ನ ಮಗನ ಜೀವನನ ಉಪಯೋಗಿಸ್ಕೊಳ್ತಿದ್ದೀರಾ. ಇವನನ್ನ ಹಾಳ ಮಾಡಿಕೊಂಡು ನೀವುಗಳು ಆಟ ಆಡ್ತಿದ್ದೀರಾ. ಛೇ. ಮೇಡಮ್, ನಾನು ಲೊಕೇಶನ್ ರೀಚ್ ಆಗಿದ್ದೀನಿ. ಹಾ, ಇಲ್ಲೊಬ್ರು ನಿಂತಿದ್ದಾರೆ. ಮೇಡಮ್, ಬೈಕ್ ಟ್ಯಾಕ್ಸಿ ಬುಕ್ ಮಾಡಿರೋದು ನೀವೇನಾ? ಹೌದು, ನನಗೆ ಬುಕ್ ಆಗಿರೋದು. ಸವಿತಾ ಅನ್ನೋ ಐಡಿ ಬುಕ್ ಆಗಿರ್ಬೇಕು ನೋಡಿ. ಹಾ ಹೌದು. OTP ಗೊತ್ತಿದ್ಯಾ? ಹಾ ಗೊತ್ತಿದೆ, 9152. ಒಂದ್ಸಲ ಡ್ರಾಪ್ ಲೊಕೇಶನ್ ಎಲ್ಲಿಗೆ ಹಾಕಿದ್ದಾರೆ ಅಂತ ಹೇಳ್ತೀನಿ, ಕರೆಕ್ಟ್ ಇದೆಯಾ ಅಂತ ಹೇಳ್ತೀರಾ? ಹಾ ಕರೆಕ್ಟ್ ಇದೆ. ಆಕ್ಚುಲಿ ನಮ್ಮ ಅಕ್ಕ ಬುಕ್ ಮಾಡಿರೋದು, ಅವಳಲ್ಲಿ ಕಾಯ್ತಾ ಇದ್ದಾಳೆ. ಪ್ಲೀಸ್ ನನ್ನ ಸ್ವಲ್ಪ ಸೇಫಾಗಿ ಕರ್ಕೊಂಡೋಗಿ. ನೀವೇನು ಟೆನ್ಷನ್ ಆಗ್ಬೇಡಿ, ಆರಾಮಾಗಿ ಕೂತ್ಕೊಳ್ಳಿ, ನಾನು ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ತೀನಿ. ಒಂದ್ ನಿಮಿಷ. ನೀವೇನಾದ್ರು ಜಾಬ್ ಮಾಡ್ಕೊಂಡಿದ್ದೀರಾ? ಹಾ, ಸಂಪಾದನೆಗೇನಾದ್ರು ಮಾಡ್ಲೇಬೇಕಲ್ಲ. ನೈಸ್, ಬನ್ನಿ. ಇವ್ರು ಯಾಕೋ ನಮ್ಮ ಮಾತೆ ಕೇಳಂಗೆ ಕಾಣ್ತಿಲ್ಲ. ಏನು ಮಾಡೋದು? ನಾವು ಬೇಡ ಅಂದಷ್ಟು ಸುಮ್ಮನೆ ಹಠ ಜಾಸ್ತಿ ಮಾಡ್ತಾರೆ. ಸದ್ಯಕ್ಕೆ ಬೀಸೋದೊಣ್ಣೆದ ತಪ್ಪಿಸ್ಕೊಳ್ಳೋದು ಒಳ್ಳೆಯದು. ಯಾವುದೋ ಒಂದು ತಗೊಳ್ಳಿ ಬಿಡಿ. ನಾವು ಸುಮ್ಮನೆ ಇದ್ರೆ ಪರ್ಚೇಸೇ ಮಾಡಿಬಿಡ್ತಾರೆ. ನಾವು ಎಲ್ಲದಕ್ಕೂ ಬೇಡ ಅಂತಿದ್ರೆ ನಾವೇ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಂಗಾಗುತ್ತೆ.